ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ತೋರಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ. ಶುಕ್ರವಾರ ಅಲ್ಲ, ಅದಕ್ಕೆ ಇವತ್ತು ಈ ಥರ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಪಾದ ಹಾಕಿದ್ದೀನಿ, ಕುಬೇರ ರಂಗೋಲಿ ಹಾಕಿದ್ದೀನಿ, ಹಾಗೆ ಕಮಲದ ಹೂವು ಹಾಕಿದ್ದೀನಿ, ಪದ್ಮಾಸನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರಂಗೋಲಿ. ಪ್ರತಿದಿನ ಹಾಕೋದಕ್ಕಿಂತ ಶುಕ್ರವಾರ ಬಂದರೆ ಅಂತೂ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಈಗ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಇವತ್ತು ನಿಂಬೆಹಣ್ಣಿನ ದೀಪಾರ್ಚನೆ ಅಂದ್ಕೊಂಡಿದ್ದೀನಿ. 9 ವಾರ ನಿಂಬೆಹಣ್ಣಿನ ದೀಪಾರ್ಚನೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲೋದ್ರೆ ರಶ್ ಅಲ್ವಾ, ಜನದಲ್ಲಿ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಮಾಡಿಕೊಂಡು ಇಲ್ಲಿಂದನೇ ತೊಗೊಂಡೋಗ್ತೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಹೇಗಾಗಿದೆ ಅಂತ ನೋಡ್ಕೊಬನ್ನಿ. ಹಾಗೆ ಇವತ್ತು ಬಂಡಿ ಮಂಕಳಮ್ಮಗೆ ನಾನು ಮತ್ತು ಲಕ್ಷ್ಮಿ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಂಡ್ಸ್ ನೋಡಿ, ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬಂಡೆ ಮಂಕಳಮ್ಮಗೂ ಹೋಗ್ತಾ ಇದ್ದೀನಿ. ನೋಡಿ ಸಿಂಪಲಾಗಿ ಪೂಜೆ ಎಲ್ಲ ಆಯಿತು. ಹಾಗೆ ಕಾಮಾಕ್ಷಿ ದೀಪ ಕೂಡ ಇಟ್ಟಿದ್ದೀನಿ. ಕಾಮಾಕ್ಷಿ ದೀಪ ಉತ್ತರಕ್ಕೆ ನೋಡಬೇಕು ಅಂತೇಳಿ ಆ ಕಡೆ ಇಟ್ಟಿದ್ದೀನಿ. ಅಂದರೆ ನಮ್ಮದು ಪ್ಲೇಸ್ ತುಂಬ ಚಿಕ್ಕದಲ್ಲ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಪೂಜೆ ಮಾಡೋವಾಗ ಯಾವುದಾದ್ರೂ ಒಂದು ಶ್ಲೋಕನೋ ಮಂತ್ರನೋ ಇಲ್ಲ ಒಂದು ಹಾಡೋ ಹೇಳ್ಕೊತ ಪೂಜೆ ಮಾಡಬೇಕು. ಹಾಗೆ ಮಾಡಬಾರ್ದು, ಮೂಗು ಪೂಜೆ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ, ನನಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಎಲ್ಲರೂ ಅಷ್ಟೇ, ನಿಮಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ಕೊತ ಪೂಜೆ ಮಾಡಿ. ಮೊದಲನೇದಾಗಿ ವಿಘ್ನೇಶ್ವರನ ಪೂಜೆ ಮಾಡ್ಕೊತ ವಿಘ್ನೇಶ್ವರನಿಂದ ಯಾವುದಾದ್ರೂ ಒಂದು ಮಂತ್ರಗಳು ಹೇಳ್ಕೊತ ಇಲ್ಲ ಶ್ಲೋಕ ಹೇಳ್ಕೊತ ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು. ಆಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಬೇಕು. ನಂತರ ಕುಲದೇವರು ಮನೆ ದೇವರು ಅಂತಾರಲ್ಲ, ಫಸ್ಟ್ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಗ್ರಾಮ ದೇವತೆನ ಪ್ರಾರ್ಥನೆ ಮಾಡ್ಕೋಬೇಕು. ಗ್ರಾಮ ದೇವತೆ ಆದಮೇಲೆ ಇಷ್ಟ ದೇವರು, ನಮಗೆ ಯಾವ ದೇವ್ರು ಇಷ್ಟನೋ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೋದು. ಅಂದರೆ ಉಳಿದಿರುವಂಥ ಯಾವ ದೇವ್ರು ನಿಮ್ಗೆ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕು. ನಾನು ಪ್ರತಿ ಸಲ ಪೂಜೆ ಮಾಡಿದಾಗೆಲ್ಲ ಹೀಗೆ ಮಾಡೋದು. ನಿಮಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತು ಗಣೇಶನ ಮಂತ್ರ ಶ್ಲೋಕಗಳು ಯಾವುದೂ ಬಂದಿಲ್ಲ ಅಂದರೆ ನಾನು ನಿಮಗೂ ಇವತ್ತೊಂದೆರಡು ಶ್ಲೋಕಗಳು ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಈಗ ಒಂದು ಶ್ಲೋಕ ಆಯಿತು, ಮತ್ತೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಮೂರನೇದು. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಫ್ರೆಂಡ್ಸ್ ನೋಡಿ, ಈಸಿಯಾಗಿರುವಂಥ 3 ಶ್ಲೋಕ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಶ್ಲೋಕ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ನಾವು ಬಂಡಿ ಮಂಕಳಮ್ಮ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಲಕ್ಷ್ಮಿ ಇದ್ದಾಳೆ. ಹಾಯ್. ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವಿಬ್ಬರೇ ಹೋಗ್ತಾ ಇರೋದು. ನಂದು ಫೋನಲ್ಲಿ ಅಡ್ಡ ಬರುತ್ತೆ, ಕೈ ಇಟ್ಕೊಳ್ಳೋಕ್ಕೆ ಬರೋಲ್ಲ. ಇವಾಗ ತಲೆನೋವು ಆಗ್ಬಿಟ್ಟೈತೆ. ಫ್ರೆಂಡ್ಸ್, ಈಗ ಬಂಡಿ ಮಂಕಳಮ್ಮ ಟೆಂಪಲ್ ಬಂದಿದ್ದೀವಿ. ಫುಲ್ ರಶ್ ಇದೆ ನೋಡಿ, ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ಬರೋಷ್ಟಲ್ಲೇ ಟೈಮ್ ಆಗೋಯ್ತು, 12 ಗಂಟೆ. ಈಗ ಚೆನ್ನಾಗೈತೆ. ಇಲ್ಲಿ ಫೋಟೋ ತಗೊಳ್ಳೋಣ ಬಾ ಆಮೇಲೆ.
ಬಂಡಿ ಮಂಗಳಮ್ಮ ದರ್ಶನ ಮಾಡ್ಕೊಂಡು ಬಂದ್ವಿ. ಫುಲ್ ರಶ್ ಅಂದರೆ ರಶ್. ಇವತ್ತಂತೂ ಸಖತ್ ಜನ ಇದ್ದಾರೆ. 1.5 ಅವರ್ ಆಯಿತು ಕರೆಕ್ಟಾಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು. ಹೆಂಗಿತ್ತು ಲಕ್ಷ್ಮಿ ದೇವಸ್ಥಾನ? ಫಸ್ಟ್ ಟೈಮ್ ಲಕ್ಷ್ಮಿ ಕರ್ಕೊಂಡು ಬಂದಿರೋದು ಬೆಂಗಳೂರಲ್ಲಿ ಅಲ್ಲ ದೇವಸ್ಥಾನಕ್ಕೆ. ನಮ್ಮ ಅರ್ಚನಾ ಮುಂಡ್ರತ್ನ ಅವರೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರು ಪಾಪ. ಅವರು ಬರ್ತೀನಿ ಅಂತ ಅಂದ್ಕೊಂಡಿದ್ರು, ಬರೋಕ್ಕಾಗಿಲ್ಲ. ನೋಡಿ ಕಡೆ ದೇವ್ರ ದರ್ಶನ ಹಾಗೆ ಪ್ರಸಾದ ತಿನ್ಕೊಂಡು ಆಚೆ ಬಂದ್ವಿ. ಈಗ ಫ್ರೆಂಡ್ಸ್, ಇವತ್ತು ನಮ್ಮ ಪೂಜಾ ಏನೋ ಸ್ಪೆಷಲಾಗಿ ಏನೋ ಮಾಡ್ತಾಯಿದ್ದಾಳೆ. ಬನ್ನಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ಏನು ಮಾಡ್ತಾ ಇದೆಯಾ ಪೂಜಾ? ಮ್ಯಾಂಗ್ಳೂರ್ ಬನ್ಸ್. ಮ್ಯಾಂಗ್ಳೂರ್ ಬನ್ಸ್ ಅಂತೆ. ಏನೇನು ಬನ್ಸ್? ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡ್ತಾ ಇದ್ದಾಳಂತೆ. ಏನೇನು ಹಾಕಿದೆ, ಏನು ಮಾಡ್ತಾ ಇದೆಯಾ ಅಂತ ಸ್ವಲ್ಪ ಹೇಳ್ತೀಯಾ? ಇವಾಗ ತೋರಿಸ್ಬೇಕಾಗಲ್ಲ. ಚೆನ್ನಾಗಿರುತ್ತಾ? ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ರೆ ಇನ್ನೊಂದ್ಸರಿ ಮಾಡೋದು, ಇಲ್ಲ ಅಂದ್ರೆ ಇನ್ನೊಂದ್ಸರಿ ಇಂಥ ಸಾಹಸಗೆಲ್ಲ ಕೈ ಹಾಕಲ್ಲ. ಹಂಗೆ ಎಲ್ಲರೂ ಅಷ್ಟೇ, ಒಂದ್ಸರಿ ಟ್ರೈ ಮಾಡ್ತಾರೆ. ಚೆನ್ನಾಗಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನೋಡಿ ಗೈಸ್, ಇಲ್ಲಿ ಆಲ್ರೆಡಿ ಒಂದು ರೆಡಿ ಇದೆ. ಅದೇ ಹೆಂಗ್ ಬಂದೈತೆ ತೋರಿಸು. ಪೂರಿ ಥರನೇ ಇರುತ್ತೆ, ಅದೇ ಪೂರಿ ಅಲ್ಲ. ಪೂರಿ ಥರ ಇರುತ್ತೆ, ಪೂರಿ ಅಲ್ಲ. ಮ್ಯಾಂಗ್ಳೂರ್ ಬನ್ ಅಂದ್ರೆ ಹಿಂಗೇನೆ ಇರೋದು. ನಾನು ಯಾವತ್ತೂ ನೋಡಿಲ್ಲ, ತಿಂದೂ ಇಲ್ಲ, ಕೇಳಿದ್ದೀನಿ ಅಷ್ಟೇ. ಹಿಟ್ಟು ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಬೇಕಾಗಿತ್ತು. ಅದ್ ಯಾಕೆ ಇಷ್ಟು ಇದಾಗೈತೋ ಗೊತ್ತಿಲ್ಲ. ಇಲ್ಲ ಅಂದಿದ್ರೆ ಮೈದಾ ಅಲ್ಲ, ಇನ್ನ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಇಸ್ಕೋಬೇಕು. ಮೈದಾ ಯಾವಾಗ್ಲೂ ಎಷ್ಟು ಹಾಕಿದ್ರು ಆಗ್ಬಿಡುತ್ತೆ. ಸಾಕಾಯ್ತು. ಎಣ್ಣೆಲೇನಾದ್ರು ಮಾಡ್ಬೇಕಂದ್ರೆ ಪೂಜಾ ಪೂರಿ ಹಾಕೋದಕ್ಕೆ ಒಂದ್ ಬೈಲಿ ದೂರದಿಂದ ಹಾಕ್ತಾವಳೆ. ಮತ್ತೆ ಹಂಗಾಕ್ದ್ರೆ ಇನ್ನ ಇದಾಗೋದು. ಕರೆಕ್ಟ್ ಆಗಿ ಹಾಕ್ಬೇಕು, ನಿಧಾನಕ್ಕೆ ಹತ್ರ ಹೋಗಿ ನಾನು ಬರಬೇಕು. ಒಗ್ಗರಣೆ ಹಾಕ್ಬೇಕಾದ್ರೆ ನೋಡಿ ಇಷ್ಟು ದೂರ ಇಟ್ಕೊಂಡು ಹಿಂಗ್ ಹಾಕಲ್ಲ. ಇಷ್ಟು ದೂರದಿಂದ ಪೂರಿ ಹಿಂಗ್ ಬಿಸಿ ಹಾಕಿದ್ರೆ ಎಗರುತ್ತೆ. ಇವಾಗ ಅಷ್ಟು ದೂರದಿಂದ ಹಾಕಿದ್ನ ನಾನು. ಇನ್ನೇನು ಇಲ್ಲಿಂದ ಹಿಂಗ್ ಹಾಕದೆ ನೋಡಿ ಹೇಳ್ತಾರೆ ಅವರು. ಎಲ್ಲ ತೋರಿಸ್ಬೇಕಾಗಿತ್ತು ನಾನು ವಿಡಿಯೋನಲ್ಲಿ. ತೋರ್ಸೋದು ಮಿಸ್. ನಾನು ಹಿಂಗೆ ಇಟ್ಕೊಂಡಿದ್ನಲ್ಲ, ಮಿಸ್ ಆಯ್ತು ನೋಡಿ. ಇವಾಗ್ಲೂ ಸ್ಟವ್ ಹತ್ರ ಎಷ್ಟು ದೂರ ನಿಂತ್ಕೊಂಡಿದ್ದಾಳೆ ಅಂತ. ನನಗ್ ಭಯ ಅಪ್ಪ, ಎಣ್ಣೆ ಐಟಮ್ ಅಲ್ಲಿ ಏನ್ ಮಾಡ್ಬೇಕಾದ್ರೇನು ಸಿಕ್ಕಾಪಡೆ ಭಯ ಇರುತ್ತಿಲ್ಲ ಅಂತಲ್ಲ. ಆದ್ರೆ ಪೂರಿ ಇಲ್ಲಿಂದ ಹಿಂಗಾಕ ನೋಡಲ್ಲಿ ಕೊತ್ತ ಕೊತ್ತ ಅಂತ ಹೆಂಗ್ ಕುದಿತೈತೆ. ಕಂಬಿ ಇಟ್ಕೋ, ಸ್ಲಿಮ್ಮಲ್ಲಿ ಇಟ್ಕೋ. ಬಂದ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಬ್ಬ ಪೂರಿ ತರಾನೇ ಅಷ್ಟೇ ಗೈಸ್. ಪೂರಿ ಅದು ಇದೇನಂದ್ರೆ ಸ್ವಲ್ಪ ಆ ಥರ ಕಲರ್ ಬರೋವರೆಗೂ ಇರ್ಬೇಕಷ್ಟೇ ಗೈಸ್. ಫಸ್ಟು ನನ್ನ ತಮ್ಮಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಗೈಸ್. ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾನೆ ಹೆಂಗಿದೆ ಅಂತ. ಅವನಿಗೆ ಇವಾಗ ಆಗಲೇ ಕೋಲ್ಡು, ಕೆಮ್ಮು, ನಾನು ಟೇಸ್ಟ್ ಎಲ್ಲ ಬರಲ್ಲ ಅಂತಾನೆ ಅಷ್ಟೇ ಅವನು. ಸಾಂಬಾರು ಹಾಕೋ ತಿನ್ನಬೇಕಂದ್ರೆ ಚಟ್ನಿ ಮಾಡಿ ಚೆನ್ನಾಗಿ. ನಂಗೆ ಬೇಡ. ನಾವಿವತ್ತು ಶುಕ್ರವಾರ ನಾನ್ ವೆಜ್ ಎಲ್ಲ ತಿನ್ನಲ್ಲ. ನಾನ್ ವೆಜ್ ಅದು ಕಬಾಬ್ ಎಣ್ಣೆಯಲ್ಲಿ ಮಾಡಿರೋದು ಅವಳು, ಅದಕ್ಕೆ ತಿನ್ನಲ್ಲ. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು. ಇವತ್ತು ನಮ್ಮ ಪೂಜಾದೆ ಡ್ಯೂಟಿ ಎಲ್ಲ, ಡೈಲಿ ನಮ್ಮ ಪೂಜಾದೆ. ಸಾಲಾಕೋ ಅಲ್ಲ ಪೂಜಾ? ಹೌದು ಗೈಸ್, ನಾನು ತೊಳೆಯೋದು ನೋಡಿ. ಎಷ್ಟೊಂದು ತುಂಬ ಸಿಕ್ಕಿದ್ದಾಳೆ, ತೊಳೆದೇ ಇಲ್ಲ. ರಾತ್ರಿ ಗೈಸ್ ಮ್ಯಾಂಗ್ಳೂರ್ ಬನ್ಸ್ಗೆ ಚಟ್ನಿ, ಕೋಕೋನಟ್ ಚಟ್ನಿ ಏನಾದರೂ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ಗೈಸ್ ಟೇಸ್ಟು. ಅದು ಸ್ವೀಟಾ ಇಲ್ಲ ಖಾರನ? ಎರಡು ಮಿಕ್ಸಾ? ಏನೇನು ಹಾಕಿದೆಯಾ? ಜೀರಿಗೆ, ಮೈದಾ, ಬೆಲ್ಲ, ಸಕ್ಕರೆ, ಇನ್ನೇನಾಗಿದೆ ಸೋಡಾ, ಅಷ್ಟೇ ಅನ್ಸುತ್ತೆ. ಹಾಕಿರೋಳು ಅವಳಿಗೆ ನೆನಪಿಲ್ಲ. ಹಾಕಿದ್ದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀರಿ ಫ್ರೆಂಡ್ಸ್. ಇವತ್ತು ಬಂಡಿ ಮಂಕಳಮ್ಮಗೆ ಹೋಗಿದ್ವಲ್ಲ, ಬಂಡೆ ಮಂಕಳಮ್ಮ. ಅಲ್ಲಿ ತುಂಬ ರಶ್ಶು. ಇವತ್ತಂತೂ ಸಖತ್ತಾಗಿ ಕಾಲು ನೋವು, ಸೊಂಟ ನೋವು ಎಲ್ಲ ಬಂದಿದೆ. ಅದಕ್ಕೆ ಇವತ್ತೇನು ಮಾಡಲ್ಲ. ಇವತ್ತೆಲ್ಲ ನಮ್ಮ ಪೂಜೆದೆ ಇವತ್ತು.
ಫ್ರೆಂಡ್ಸ್, ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್. ಬಾಯ್ ಗಾಯ್ಸ್.